ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತಿದ್ದ ತಿರುಪತಿ ತಿರುಮಲದ ಅಧಿಕಾರಿ ಸೇವೆಯಿಂದಲೇ ಅಮಾನತು ಟಿಟಿಡಿ. ಸಂಹಿತೆಗಳಿಗೆ ವಿರುದ್ಧವಾಗಿದೆ. ಹಿಂದೂಗಳ ದೇವಸ್ಥಾನವಾಗಿರುವ ತಿರುಪತಿ ತಿಮ್ಮಪ್ಪ ದೇಗುಲ ಟಿಟಿಡಿಯ ಜಾಗೃತ ದಳದಿಂದ ತನಿಖೆಯ ವೇಳೆ ಸಾಕ್ಷ್ಯ ಲಭ್ಯವಾದ ಹಿನ್ನೆಲೆ ಟಿಟಿಡಿಯ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ಬಾಬು ಅಮಾನತು. ಪ್ರತಿ ಭಾನುವಾರ ಚರ್ಚಿಗೆ ಹೋಗ್ತಿದ್ದ ತಿರುಪತಿ ತಿರುಮಲದ ಅಧಿಕಾರಿ ಸೇವೆಯಿಂದಲೇ ಅಮಾನತು ಮಾಡಲಾಗಿದೆ. ಟಿಟಿಡಿಯ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ವೆಂಕಟೇಶ್ ಬಾಬು ತನ್ನೂರು ತಿರುಪತಿಯ ಪುತ್ತೂರಲ್ಲಿರತಕ್ಕಂತಹ ಚರ್ಚಿಗೆ ಪ್ರತಿ ಭಾನುವಾರ ಭೇಟಿ ಕೊಟ್ಟಿದ್ರು. ಚರ್ಚಿಗೆ ತೆರಳಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ರು ಅನ್ನೋ ಕಾರಣಕ್ಕೋಸ್ಕರ ಟಿಟಿಡಿಯಿಂದ ಅವರನ್ನು ಅಮಾನತು ಮಾಡಲಾಗಿದೆ. ನೋಡ್ರಿ, ಇದು ಅತ್ಯಂತ ಅಪಾಯಕಾರಿಯಾದಂಥ ಒಂದು ತೀರ್ಮಾನಗಳು. ಇಲ್ಲಿ ಚರ್ಚಿಗೆ ಯಾರು ಹೋಗಬೇಕು, ದೇವಸ್ಥಾನಕ್ಕೆ ಯಾರು ಹೋಗಬೇಕು, ಮಸೀದಿಗೆ ಯಾರು ಹೋಗಬೇಕು ಅನ್ನೋದನ್ನು ಟಿಟಿಡಿ ತೀರ್ಮಾನ ಮಾಡುತ್ತೆ. ತಿರುಪತಿ ತಿರುಮಲ ಅಥವಾ ತಿರುಪತಿ ದೇವಸ್ಥಾನ ದೇಶದ ಶ್ರೀಮಂತ ದೇವಸ್ಥಾನ. ಸೊ ಆ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳು ಧರ್ಮಾತೀತವಾಗಿ ಪ್ರತಿ ಧರ್ಮದ ಭಕ್ತಾದಿಗಳು ಕೂಡ ಅಲ್ಲಿಗೆ ಬರ್ತಾರೆ. ಅಲ್ಲಿ ಕಾಣಿಕೆ ರೂಪದಲ್ಲಿ ಸಿಗುವಂತಹ ಕಾಣಿಕೆಯ ಹಣ, ಕಾಣಿಕೆಯ ರೂಪದಲ್ಲಿ ಸಿಗುವ ಚಿನ್ನ, ಬೆಳ್ಳಿ ಅಥವಾ ಬೇರೆ ಬೇರೆ ರೂಪದಲ್ಲಿ ಸಿಗುವಂಥ ಕಾಣಿಕೆಗಳು ಎಲ್ಲ ಧರ್ಮದ ಭಕ್ತಾದಿಗಳು ಕೂಡ ಅಲ್ಲಿ ಕೊಡ್ತಾರೆ. ಅಲ್ಲಿ ಸಿಗುವಂತಹ ಪ್ರಸಾದವನ್ನು ಕೇವಲ ಹಿಂದೂಗಳು ಮಾತ್ರ ತಿನ್ನೋದಲ್ಲ, ದೇಶದ ನಾನಾ ಧರ್ಮದ ನಾನಾ ಭಕ್ತಾದಿಗಳೆಲ್ಲ ತಿಂತಾರೆ. ಆದರೆ ಟಿಟಿಡಿಯಲ್ಲೂ ಒಂದು ನಿಯಮ ಇದೆ, ಹಿಂದೂಗಳಿಗೆ ಮಾತ್ರ ಅಲ್ಲಿ ಸೇವೆ ಸಿಗಬೇಕು ಅಂತೇಳಿ. ಸೊ ಅಲ್ಲಿದ್ದಂತಹ ಒಬ್ಬ ಅಧಿಕಾರಿ ಭಾನುವಾರದ ದಿನ ಚರ್ಚಿಗೆ ಹೋಗ್ತಾ ಇದ್ದಂತೆ. ಆತನನ್ನು ಈಗ ಅಮಾನತು ಮಾಡಲಾಗಿದೆ ಎನ್ನುವಂಥ ವಿವರಗಳು ಸಿಗ್ತಾ ಇರುವಂತಹದ್ದು. ಸೊ ಇದು ಆತ ಚರ್ಚಿಗೆ ಹೋಗ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಆತನನ್ನು ಅಮಾನತು ಮಾಡಲಾಗಿದೆ ಎನ್ನುವಂತಹ ಮಾಹಿತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.